ಹಾಯ್ ಫ್ರೆಂಡ್ಸ್, ನನ್ನ ಹೊಸ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಬೆಳ್ಳುಳ್ಳಿ ಕಡಲೆಬೇಳೆ ವಡೆ ಹೇಗೆ ಮಾಡೋದು ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ನೆನೆಸಿರೋ ಕಡಲೆಬೇಳೆ, ಅಲಸಂದೆ ಕಾಳು, 2 ಸ್ಪೂನ್ ಅಕ್ಕಿ, ಗರಿಗರಿಯಾಗಿ ಬರುತ್ತೆ ವಡೆ. ಸುಮಾರು ಒಂದು 5 ಗಂಟೆ ನೆನೆಸ್ಕೊಳ್ಳಿ. ಸಣ್ಣಗೆ ಹೆಚ್ಚಿರೋ ಈರುಳ್ಳಿ, ಜಜ್ಜಿರೋ ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಚಕ್ಕೆ ಪುಡಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಇವಾಗ ನೆನೆಸಿರೋ ಕಾಳಿಗೆ ಶುಂಠಿ, ಹಸಿಮೆಣಸಿನ್ಕಾಯಿ, ನಿಮಗೆ ಖಾರ ಬೇಕಾದಷ್ಟು, ಆಮೇಲೆ ಚಕ್ಕೆ ಪುಡಿ ಹಾಕೋದ್ರಿಂದ ರುಚಿ ಎನ್ಹಾನ್ಸ್ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ತರ್ತರಿಯಾಗಿ ರುಬ್ಕೊಳ್ಳಿ. ಈ ಥರ ತರ್ತರಿಯಾಗಿ ರುಬ್ಕೋಬೇಕು, ನುಣ್ಣಗೆ ರುಬ್ಕೋಬೇಡಿ. ಅದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಅಷ್ಟೊತ್ತಿಗೆ ಎಣ್ಣೆ ಬಿಸಿ ಮಾಡೋಕ್ಕೆ ಇಡೋಣ. ಮೀಡಿಯಮ್ ಫ್ಲೇಮಲ್ಲಿ ಬಿಸಿ ಆಗಲಿ. ಇದಕ್ಕೆ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ, ಸಣ್ಣಗೆ ಹೆಚ್ಚಿರೋ ಸಬ್ಬಸಿಗೆ ಸೊಪ್ಪು, ಆಮೇಲೆ ಕೊತ್ತಂಬರಿ ಸೊಪ್ಪು, ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಕೆಲವರು ಬೆಳ್ಳುಳ್ಳಿನ ರುಬ್ಕೊಳ್ಳೋಕ್ಕೆ ಹಾಕೋತಾರೆ, ನಾನು ಇವಾಗ ಹಾಕೋತಾ ಇದ್ದೀನಿ. ಕರೆದಾಗ ಅದ್ರ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ. ಇದೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ರುಬ್ಬಿರೋ ಕಾಳಿಗೂ ಸೊಪ್ಪಿಗೂ ಎಲ್ಲ ಹೊಂದ್ಕೋಬೇಕು. ಆಮೇಲೆ ಈ ಥರ ಸ್ವಲ್ಪ ತಗೊಂಡು ಕೈಯಲ್ಲಾದರೆ ಕೈಯಲ್ಲಿ ಅಥವಾ ಕೆಲವರು ಎಲೆ ಮೇಲೆ ಒತ್ತಿ ಹಾಕ್ತಾರೆ. ಸಣ್ಣದಾಗಿ ಉಂಡೆ ತಗೊಂಡು ಈ ಥರ ಕೈ ಮೇಲೆ ತಟ್ಟಿ, ದಪ್ಪ ತಟ್ಟಿದ್ರೆ ಒಳಗಡೆ ಬೆಂದಿರಲ್ಲ. ತುಂಬ ತೆಳ್ಳಗೂ ತಟ್ಟಬೇಡಿ, ದಪ್ಪನೂ ತಟ್ಟಬೇಡಿ. ಈ ಥರ ಎಣ್ಣೆನ ಮೀಡಿಯಮ್ ಫ್ಲೇಮಲ್ಲಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ, ಗರಿಗರಿಯಾಗಿ. ಜಾಸ್ತಿ ಫ್ಲೇಮ್ ಇದ್ದರೆ ಮೇಲ್ಗಡೆ ಮಾತ್ರ ಬೆಂದು ಒಳಗಡೆ ಬೆಂದಿರಲ್ಲ. ಈ ಥರ ಎಲ್ಲ ಒಂದೊಂದೇ ನಿಧಾನಕ್ಕೆ ಎಣ್ಣೆಲಿ ಹಾಕಿ ಕರ್ಕೊಳ್ಳಿ. ಎರಡೂ ಕಡೆ ಗರಿಗರಿಯಾಗಿ ಕರ್ಕೊಳ್ಳಿ. ನೋಡಿ, ಈಗ ಎರಡೂ ಕಡೆ ಕರೆಕ್ಟಾಗಿ ಗರಿಗರಿಯಾಗಿ ಬೆಂದಿದೆ. ಸೀದೋದ್ರೆ ಟೇಸ್ಟ್ ಇರಲ್ಲ. ನಮ್ಮ ಬೆಳ್ಳುಳ್ಳಿ ಕಡಲೆಬೇಳೆ ವಡೆ ರೆಡಿ.